ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ ತುಳಿತದಲ್ಲಿ ಕೆಆರ್ ಪೇಟೆಯ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ಅವರು ಕೂಡ ಮೃತಪಟ್ಟಿರುವಂಥದ್ದು. ಇನ್ನು ಅವರ ತಂದೆ ಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಭಾಳಷ್ಟು ಕನಸನ್ನ ಮಗನ ಬಗ್ಗೆ ಇಟ್ಕೊಂಡಿದ್ರಿ ಸರ್. ಆ ಕನಸೆಲ್ಲ ನುಚ್ಚು ನೂರಾಗಿರುವಂಥದ್ದು. ಏನು ಹೇಳ್ತೀರಿ ಸರ್ ಈ ಒಂದು ಘಟನೆ ಬಗ್ಗೆ? ನುಚ್ಚೂರೇನು ಕನಸೇನು ಜಾಸ್ತಿನೇ ಇಟ್ಕೊಂಡಿದ್ದೆ ಸರ್. ನಾನು ನಮಗೆ ನುಚ್ಚೂರು ಆಗೋದೇ ಅದು ಈಗ ಬರೋದಿಲ್ಲ. ನಾವು ಇನ್ನೇನು ಮಾಡೋಕ್ಕೆ ಅಸಾಧ್ಯರು. ಅವನಲ್ಲೇ ನಾವು ಜಾಸ್ತಿ ಇಟ್ಕೊಂಡಿದ್ದೆವು. ಅವನ ಬಗ್ಗೆ ಭಾಳ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೆ, ಚೆನ್ನಾಗಿ ಸಾಕ್ತಾನೆ ಅಂತ ಓದಿಸಿದ್ದು. ಅವರು ಅವ್ನು ನಮಗೆ ಮೋಸ ಮಾಡಿಬಿಟ್ಟ ಸರ್. ಹೋದ ನಮಗೇನು ಅವನ ಆಸೆ ಇಟ್ಕೊಂಡ್ರು ಪ್ರಯೋಜನ ಇಲ್ಲ. ಈಗ ಹೊಂಟೋದ್ಮೇಲೆ ನಾನು ಇನ್ನೇನು ಸರ್ ಹೇಳೋದು. ಹೋದ ಸರ್ ಹೋದ. ಸರ್, ನನಗೆ ಹೇಳ್ಬಿಟ್ಟು ಹೋಗಿದ್ರೆ ಸರ್ ಅಲ್ಲಿಗೆ ಏನಾದ್ರು ಮೈಸೂರಲ್ಲೇ ರೂಮ್ ಮಾಡ್ಕೊಂಡಿದ್ದೆ ಸರ್. ಅವನು ವಾರಕ್ಕೊಂದು ದಿವ್ಸ ಬರೋನು. ನೆನ್ನೆ ಬಂದು ಒಂದು ಹುಡುಗಿ ನೋಡ್ಬಿಟ್ಟು ಹೋಯ್ತೀನಿ ಕಣಪ್ಪ, ಇದದೆ ಏನು ಡ್ಯೂಟಿ ಇದೆ ಅಂದ್ಬಿಟ್ಟು ಕೆಲಸ ಅದೇ ಅಂತ ಹೋದೆ ಸರ್. ಅಲ್ಲಿ ರಜೆ ಕೊಟ್ಟಿದ್ರಂತೆ. ರಜೆ ಕೊಟ್ಟಿದ್ಮೇಲೆ ಸ್ನೇಹಿತರೆಲ್ಲ ಬೆಂಗಳೂರಿಗೆ ಹೋಗ್ಬಿಟ್ಟವ್ರೆ ಸರ್. ಬೆಂಗಳೂರಿಗೆ ಹೋಗ್ಬಿಟ್ಟವ್ರೆ. ಅಂದರೆ ಮಗನ ಮದುವೆ ಮಾಡ್ಬೇಕು ಅಂತ ಮದುವೆ ಮಾಡ್ಬೇಕು. 27 ವರ್ಷ ಸರ್ ಅವನಿಗೆ. 27 ವರ್ಷ ಮದುವೆ ಮಾಡಿಬಿಡ್ಬೇಕು ಅಂತ ಇದು ಮಾಡಿದೆ ಸರ್. ನಾವು ಮಾಡಿದೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೆವು. ಅಂದರೆ ಶ್ರಾವಣಕ್ಕೆ ಬರೋ ಶ್ರಾವಣಕ್ಕೆ ಮದುವೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ ಸರ್. ನಿನ್ನೆ ಹೋಗಿ ಹುಡುಗಿ ನೋಡ್ಕೊಂಡಾದ್ಮೇಲೆ ಏನು ಫೋನ್ ಮಾಡಿದ್ರೆ ಸರ್ ಮನೆಯವ್ರಿಗೆ? ನಮ್ಮ ಮನೆಯವ್ರಿಗೆ ಮಾಡಿದ್ದಂತೆ ಸರ್. ಅವರು ನಮಗೆ ನೀವು ಹೇಳ್ತೀನಿ ಕಮ್ಮ, ಸಂಜೆಲಿ ಮಾತಾಡ್ತೀನಿ, ಡ್ಯೂಟಿಗೆ ಹೋಗ್ಬೇಕು ಅಂದ್ಬಿಟ್ಟು ಹೊಟ್ಟವನು ಸಂಜೆಲಿ ಮಾತಾಡ್ತೀನಿ ಅಂದ್ಬಿಟ್ಟು. ಸಂಜೆ ಮೇಲೆ ಇನ್ನು ಮಾತಾಡನೇ ಇಲ್ವಲ್ಲ ಸರ್. ಪರ್ಮನೆಂಟಾಗಿ ಹೊಂಟೆ ಹೋದ. ಮಾತಾಡ್ಬೇಕಾದ್ರೆ ಹೇಳ್ತೀರಿ ಸ್ನೇಹಿತರು ಥರ ಇದ್ದೋ ಅಪ್ಪ ಮಕ್ಕಳು, ನಾವು ಅಪ್ಪ ಮಕ್ಕಳು ಥರ ಇರಲಿಲ್ಲ ಸರ್. ಸ್ನೇಹಿತರಂಗೆ ಇದ್ದೆವು ಸರ್ ನಾವು. ಒಂದು ದಿವಸ ಯಾವತ್ತೂ ಅವನಿಗೆ ಒಂದು ಏಟು ಹೊಡೆದಿಲ್ಲ, ಒಂದು ಏನು ಮಾತಾಡಿದ ಸ್ನೇಹಿತರಂಗೆ ಇದ್ದೆವು ಸರ್ ನಾವು. ಆ ಥರ ಚಿಕ್ಕೂರಿಂದಲೂ ಹಂಗೆ ಅವನು ಚೆನ್ನಾಗಿ ಭಾಳ ಬುದ್ಧಿವಂತ ಸರ್. ಭಾಳ ಆ್ಯಕ್ಟಿವ್ ಆಗಿದ್ದ. ಹೊಂಟೋಯ್ತು ಸರ್. ರತ್ನ ಹೊಂಟೋಯ್ತು. ಅವನು ಹಂಗೆ ಇದ್ದೆವು ಸರ್ ನಾವು. ಸ್ನೇಹಿತರಂಗೆ ಇದ್ದು. ಯಾವ ರೀತಿ ಆಧಾರವಾಗಿದ್ರು ಸರ್? ಆಧಾರ ಯಾವುದಕ್ಕೂ ಮಗ ಅಂದಮೇಲೆ ಆಧಾರ ಅಲ್ವ ಸರ್. ನಮ್ಗೆ ಅವನೇ ನಮಗೆ. ಈಗ ಅವನು ಇಲ್ಲದೆ ನೀನೇನು ನೀವೆಲ್ಲ ನಶ್ವರ ಸರ್. ಇದು ಅವನೇ ಇದ್ದರೆ ನಮಗೆ ಚೇತನ ಬಿಡೋದು. ನಶ್ವರ ಇದು ಏನೂ ಇಲ್ಲ. ನಮ್ಮ ಕರ್ಮ ಅನುಭವಿಸ್ಬಿಟ್ಟು ಹೋಗ್ಬೇಕು ಸರ್. ಕರ್ಮ ಅನುಭವಿಸ್ಬಿಟ್ಟು ಈ ಘಟನೆಗೆ, ಈ ಅವಘಡಕ್ಕೆ, ಅವಾಂತರಕ್ಕೆ ಯಾರು ಹೊಣೆ ಅಂತ ಹೇಳ್ತಾರೆ? ಸರ್ಕಾರ ಸರ್. ನಮ್ಮೆಲ್ಲ ನೋಡ್ಕೊಳ್ಳೋರೆ ಸರ್ಕಾರ ಅಲ್ವೇ. ಸರ್ಕಾರ ವ್ಯವಸ್ಥಿತವಾಗಿ ಮಾಡ್ಬೇಕು ಇಂಥವೆಲ್ಲನೂ. 18 ವರ್ಷ ಸರ್ಕಾರ ಮಾಡದೇ ಇರೋದು ಇದು ಭಾಳ ತಪ್ಪು ಸರ್. ಇದು ಸರ್ಕಾರ ನಮ್ಮನ್ನು ನೋಡ್ಕೊಳ್ಳೋದೇ ಸರ್ಕಾರ. ನಾವು ಇನ್ನೊಬ್ರನ್ನ ಇನ್ಯಾರೋ ನಮಗೆ ಸೆಕ್ಯೂರಿಟಿ ಇದೆ ಸರ್ಕಾರ ಅಲ್ವೇ. ಅವರೇ ಮಾಡಬೇಕಾಯ್ತು. ಸಾಮಾನ್ಯ ಜನವೇ ಇಂಥ ಘಟನೆಯಲ್ಲಿ ಸಾಯೋದು ಜಾಸ್ತಿ. ಶ್ರೀಮಂತರ ಮಕ್ಳು ಯಾರೂ ಸಾಯೋಕ್ಕಿಲ್ಲ. ಅವ್ರಿಗೆ ಪ್ರಕೃತಿ ದತ್ತ ಹೊಡಿಬೇಕಷ್ಟೇ ಹೊರತು ಇಂಥ ಆಕಸ್ಮಿಕ ಘಟನೆಲ್ಲ ಸಾಮಾನ್ಯ ಜನವೇ ಸರ್ ಹೊಡೆಯೋದು. ಅವರು ಸರ್ಕಾರವೇ ಮೇನ್. ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಇರುತ್ತೆ ಆಗ್ತಿರಲಿಲ್ಲ ಸರ್. ಭಾಳ ಕಡಿಮೆ ಆಗೋದೇನೋ. ಇಲ್ಲವೇ ಇಲ್ಲ ಅಂದ್ಕೊಳ್ಳಿ. ಜೀರೋ ಮುಂಜಾಗ್ರತೆ ಇಲ್ಲವೇ ಇಲ್ಲ ಅವರಲ್ಲಿ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮುಂಜಾಗ್ರತೆ ಇರೋದೇ ಇಲ್ಲ ಬಿಡಿ ಸರ್. ಅವ್ರು ಮಾಡೋದೇ ಇಲ್ಲ. ಅವ್ರಿಗೇನೋ ಒಂಥರ ಜನಗಳು ಕುರಿಗಳು ಅಂತ ತಿಳ್ಕೊಬಿಡವ್ರೆ ಸರ್. ಕುರಿಗಳು ಅಂತಲೇ ಸರ್ಕಾರ. ಈಗ ಮೃತಪಟ್ಟವರ ಕುಟುಂಬಸ್ಥರ ಪರಿಸ್ಥಿತಿ ಏನಾಗ್ಬೋದು ಅಂತ? ಕಷ್ಟ ಸರ್. ಅದು ಪುತ್ರ ಶೋಕ ನಿರಂತರಂ ಅಂತ. ಅವ್ನಿಗೆ ಯಾವತ್ತೂ ಅವನು ನಾನು ಸಾಯಗಂಟು ನನ್ನ ಮಗಂದು ಯೋಚನೆ ಬಂದೇ ಬರ್ತದಲ್ವ ಸರ್. ಅದು ಬಂದೇ ಬರ್ತದೆ ಯಾವತ್ತೂ. ಇನ್ನು ಅದು ತಪ್ಪುದಲ್ಲ. ಅವ್ನ ಕರ್ಮವೇ ಅವನದು. ಜೀವನದಲ್ಲಿ ಜೀವನ ಅವನು ಕರ್ಮ ಅನುಭವಿಸ್ಬಿಟ್ಟೆ ಸಾಯ್ಬೇಕು ಸರ್. ನೆಮ್ಮದಿ ಇರೋದಿಲ್ಲ. ಇನ್ನು ನೆಮ್ಮದಿ ಇನ್ನೇನೇ ಬಂದರೂ ಏನೇ ಕೊಟ್ಟರು ನೆಮ್ಮದಿ ಇರೋದಿಲ್ಲ ಸರ್. ಅದು ನೆಮ್ಮದಿ. ಪೂರ್ಣಚಂದ್ರ ಅವ್ರಿಗೆ ಕ್ರಿಕೆಟ್ ಅಂದರೆ ಭಾಳಷ್ಟು ಇಷ್ಟ ಸರ್. ಎಲ್ಲ ಹಳ್ಳಿಲ್ಲ ಆಡೋಗೆಲ್ಲ ಹೋಗೋಣ. ಸ್ನೇಹಿತರೆಲ್ಲ ಕಟ್ಕೊಂಡು ಅಡ್ಡಿ ಮಾಡ್ತಿದ್ದಿಲ್ಲ. ಸಂಜೆ ಹಿಂಗೆಲ್ಲ ಹೋಗೋಣ ಸರ್. ಸ್ನೇಹಿತರು ಆಟ ಆಡೋದು ಸರ್ ಅಲ್ಲಿ. ನಿಮ್ಮ ಮಿಸ್ಸಸ್ ಅವ್ರು ಮಾತಾಡ್ತಾ ಇದ್ರು. ಅಂದರೆ ನಮಗೂ ಖುಷಿ ಇತ್ತು. ಅಂದರೆ ನಾವು ಕೂಡ ಜಾಮೂನ್ ಮಾಡಿದ್ದೋ ಈ ಒಂದು ಗೆದ್ರು. ನಮ್ಮ ಮಿಸ್ಸಸ್ಸು ಯಾವತ್ತೂ ಪೂರ್ತಿ ನೋಡ್ತಿದ್ದಿಲ್ಲ ಸರ್. ಮನೆ ಕಬ್ಬಿಡೋರು ನಮ್ಮ ಮಗಳು ನಾನೇ ನೋಡ್ತಿದ್ದವರು ಕ್ರಿಕೆಟ. ಅವತ್ತು ಪೂರ್ತಿ ಕಪ್ಪೆ ತಗಂಟ ನೋಡಿದ್ರು ಮಿಸ್ಸಸ್ಸು. ಈ ಮಿಸ್ಸಸ್ ಅವರೇ ಅದೇನು ಖುಷಿಯೋ ಈ ಕೆಟ್ಟದ್ದು ಬರೋಕ್ಕೋ ಏನೋ ಗೊತ್ತಿಲ್ಲ ಸರ್. ಮೊನ್ನೆ ನೋಡಿದ್ರೆ ಒಂದು ಚೂರು ನೋಡ್ಬಿಟ್ಟು ಹೋಗಿ ಮನೆ ಕಬ್ಬಿಡೋರು ನನಗೇನು ಬೇಡ ಅದು ಅಂತವ. ಅವತ್ತು ಪೂರ್ತಿ ನೋಡಿದ್ರು ಸರ್. ಜೊತೆಲಿ ನಮ್ಮ ಜೊತೆ 3 ಜನ ಕೂತ್ಕೊಂಡು ನೋಡಿದ್ರು ನಾವು. ಮಗಿಲ್ಲ ಮಗಳು ಮೊಮ್ಮಗ ಮನಗಿದೆ ಸರ್. ಮಗಳು ನಾನು ಮಿಸ್ಸಸ್ ನೋಡ್ದು. ಯಾವತ್ತೂ ನೋಡ್ತಿತ್ತು. ಅವಳಿಗೆ ಜಮೀನು ತವೆ ಕೆಲಸ ಮಾಡ್ಬಿಟ್ಟು ಸಾಕಾಗಿ ಬಂದು ಮನೆ ಕಬ್ಬಿಡೋರು ಸರ್. ಅವರು ಮನೆ ಕಬ್ಬಿಡೋರು ಅಲ್ಲಿ. ಇದಿಷ್ಟು ಪೂರ್ಣಚಂದ್ರ ಅವರ
ತಂದೆ ಚಂದ್ರು ಅವರ ಮಾತಾಗಿರುವಂಥದ್ದು. ಈ ಒಂದು ಅವಾಂತರಕ್ಕೆ ಅವಘಡಕ್ಕೆ ನೇರ ಹೊಣೆ ಸರ್ಕಾರವೇ. ಸರ್ಕಾರ ಸರಿಯಾದ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ರೆ ಈ ತರ ಘಟನೆ ಆಗ್ತಾ ಇರಲಿಲ್ಲ ಎಂಬ ಒಂದು ನೋವಿನ ನುಡಿಗಳನ್ನ ಹೇಳ್ತಾ ಇರುವಂಥದ್ದು. ಅಲ್ಲದೆ ಪುತ್ರ ಶೋಕಂ ನಿರಂತರ ಅನ್ನೋ ಮಾತುಗಳನ್ನ ಕೂಡ ಹೇಳ್ತಾ ಇರುವಂಥದ್ದು. ಅಂದ್ರೆ ನಾನು ಜೀವ ಇರುವವರೆಗೂ ಕೂಡ ಆ ನೋವು ನನ್ನನ್ನು ಕಾಡ್ತಾ ಇರುತ್ತೆ ಎಂಬ ನಿಟ್ಟಿನಲ್ಲಿ ನೋವಿನ ನುಡಿಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.